ಚಿತ್ತ ಕೊಟ್ಟ ಕುತ್ತ ಕೇಳೋ ಕೈವೇಶ್ವರ. ಹೌದು. ಹೇಳಿದರೆ ಕೇಳುವ ಅಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗೋ ದಾರಿ ಒಂದ ಪರಬಾರ. ಹೌದ್ ಹೌದಲ್ಲ. ಯಾವ್ದದ ನಿನ್ನ ದಾರಿ ಅದಕ್ಕೆ ಪ್ರಶ್ನೆ ಮಾಡಿ ಕೇಳ್ತಾರ ನಮ್ಮ ಕವಿಗಳ. ಖರೆ ಐತವ, ನೀವ್ ಹೋಗೋ ಹಾದಿ ಒಂದು ಪರಬಾರ. ಹೇಳಿದ್ರೆ ಕೇಳಂಗಿಲ್ಲ ಹೋಗತಿ ಯಾವಲ್ಲಿ ಯಾವಲ್ಲಿ ಅದಕ್ಕೆ ನನ್ನ ಶರೀರ ಕೇಳ್ತದ ನಿನ್ನ ಜೀವಾತ್ಮಕ ಪ್ರಶ್ನೆ ಮಾಡಿ ಏನಂತ ಹೇಳಿ. ಏನಂತವ? ಅಲ್ಲೇ ಜೀವವೇ, ಈ ಶರೀರ ಒಳಗ ನೀ ಬಂದ ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಬಂದು ಕೂಡ್ಕೊಂಡಿ. ಹೌದೌದಲ್ಲ. ಈಗ ನಮ್ಮ ಮನಿಗ್ ಹೋಗ್ಬೇಕಾದ್ರೆ ಮನಿಗೆ ಬಾಕಲ್ ಇರ್ತೈತಿ, ಬಾಕಲ್ ಒಳಗಿನ ಆಶೆ ಹೋಗ್ತಿವಿ ಎಲ್ಲಾರು. ಖರೆ ಐತಲ್ಲ. ಇದು ಬಹಿರಂಗ. ಹೌದು. ಉಸುಕ ಸಿಮೆಂಟ ಕಲ್ಲ ಮಣ್ಣ ಹಾಕಿ ಕಲಿಸಿ ಹಂಗ ಕಟ್ಟಿರುವಂತ ಮನಿ ಇದು ಹೆಂಗ? ಹೆಂಗವ? ಇದು ಜಯಂತಿ ಯುದ್ಧದ ಮನಿ. ನಾವು ನೀವು ಹೋಗೋದು ಈಗ. ಖರೆ ಐತಲ್ಲ, ಜಯಂತಿ ಇದ್ದಿದ್ದ ಮನಿ. ನಾವು ನೀವು ಹೋಗೋದು ಜಯಂತಿ ಯುದ್ಧದ ಮನಿ. ಅದಕ್ಕೆ ಬಾಕಲೈತೆ, ಬಾಕಲಿ ಹೋಗ್ತಿವಿ ಒಳಗ. ಹೌದು. ಈ ಜಯಂತಿ ಯುದ್ಧದ ಮನಿ ಒಳಗ ನಾವು ಹೋಗ್ಬೇಕಾದ್ರ ಬಾಕಲೈತಿ ಐತಲ್ಲ. ಈ ಶರೀರ ಅನ್ನುವಂತ ಮನಿ ಒಳಗ ನಿನ್ನ ಜೀವಾತ್ಮ ಬಂದ್ ಹೋಗ್ಬೇಕಾದ್ರೆ ಇದಕ್ಕೆ ಯಾವ ಬಾಕಲೈತಿ? ಬಾಕಲ ಹೆಸರು ಏನು? ಖರೆ ಖರೆ ಐತಿ. ಹೆಂಗ ಮನಿ ಮೂಲ? ಈ ಶರೀರಕ್ಕೊಂದು ಬಾಕಲ್ ಬೇಕಲ್ಲ. ಹೌದಲ್ಲ. ಜೀವಾತ್ಮ ಬಂದು ಕೂಡ್ಬೇಕಾದ್ರೆ ಒಂದು ಬಾಗಿಲು ಬೇಕು. ಖರೆ ಐತಲ್ಲ. ಆ ಬಾಗಿಲ ಹೆಸರು ಏನು? ಯಾವ ದಿಕ್ಕಿಗಿರ್ತದ? ಹೌದು ಹೌದು. ಆ ಬಾಗ್ಲ ನೋಡು, 4 ದಿಕ್ಕುಗಳದಾವ. ಅದಾವ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಖರೆ ಐತ್ಲ. ಏನ ದಕ್ಷಿಣಲೆ ಬಂದೇವ್, ಏನ ಪೂರ್ವಲೆ ಬಂದೇವ್, ಏನ ಪಶ್ಚಿಮಲೆ ಬಂದೇವ್, ಏನ ಉತ್ತರದಿಂದ ಹೋದೇವ. ಹೌದು ಹೌದಲ್ಲ. ಈಗ ಬರ್ಬೇಕಾದ್ರೆ ನೀ ಹೆಂಗ ಬರ್ತಿ? ಒಂದು ದ್ವಾರ ಐತಿ. ಹೌದು. ಇನ್ನ ಈ ಮನಿ ಒಳಗಿಂದ, ಈ ಬಹಿರಂಗದೊಳಗಿಂದ ನಮಗ ಅನ್ನದ ಋಣ ಕಡದ ಬತ್ತಪ್ಪ ಅಂತಂದ್ರ ಒಂದ ಗಳಿಗೆ ನಿಂದ್ರಲಾಕಿಲಿ ಅಲಾವಿಲ್ಲ. ಖರೆ ಐತ್ಲ ತಂಗಿ. ನಮದಾಗ್ಲಿ ನಿಮ್ಮದಾಗ್ಲಿ ಇದು ಬಹಿರಂಗದೊಳಗ ಅಂತರಂಗದೊಳಗ ಎರಡು ನಮ್ನಿ ಹೇಳತ್ತೀನಿ ಮೌಲಕಕ್ಕ ನಿನಗ. ಹೌದಲ್ಲ. ಬಹಿರಂಗದೊಳಗಿಂದ ಬರೇ ನಮಗ ಅನ್ನದ ಋಣ ಕಡದ ಬಂದ್ರ ಒಂದ ಗಳಿಗೆ ನಾವಲ್ಲಿ ಇರ್ಲಾಕ ನಮಗ ಪರ್ಮಿಷನ್ ಇಲ್ಲ. ಹೌದು ಹೌದೇವ. ಹಂಗ ಈ ಶರೀರ ಒಳಗಿಂದ ಈ ಜೀವಾತ್ಮ ಅನ್ನುವಂತ ದೇವ್ರು ಹೋಗ್ಬೇಕಾದ್ರ ಯಾವ ಬಾಕಲ ಮುರಿದು ಹೋಗ್ತಾನ? ನೀವು ಬರ್ಬೇಕಾದ್ರೆ ಯಾವ ಬಾಕಲಿ ಬರ್ತಾನೋ, ಹೌದು. ಹೋಗ್ಬೇಕಾದ್ರೆ ಯಾವ ಬಾಗಲಿ ಹೋಗ್ತಾನೋ. ಖರೆ ಐತವ. ಹೋಗೋ ಬಾಗಿಲ ಹೆಸರೇನ ಮತ್ತ ಬರೋ ಬಾಗಿಲ ಹೆಸರೇನ? ಹೌದ. ಶಾನೆ ಬಾಳದಾರಿ ಅವ್ರು ಬಿ. ಬಾಳ್ ಶಾನೆ ತಮ್ಮ. ಶಾನೆ ಅದಾರಿ. ಮತ್ತ ಮೇಲಾಗಿ ಒಂದೊಂದ್ ಮಾತು ಹೇಳತ್ಯಾರ. ಏನಂತ ಹೇಳ್ತಾರಿ? ಬರೇ ಗಾಲಿಲೆ ಬಿಸಲಾಗ ನಡೆದಾರೆ ನನಗೆ ಏನೂ ಆಗಲಿಲ್ಲ. ಹೌದ. ಬೆಳದಿಂಗಳದಾಗ ನಡೆದು ನಡೆದು ನಾ ಸುಟ್ಟುಕೊಂಡಿನ ಕಾಲ. ಕಾಲ ಸುಟ್ಟವತ್. ಅಜ್ಞಾನ ಅನ್ನುವಂತದು ಅಜ್ಞಾನ ಅನ್ನುವಂತ ಬೆಳದಿಂಗಳದಾಗ ನಡೆದ್ರೆ ಕಾಲ ಸುಡುದು ಗ್ಯಾರಂಟಿನ. ಖರೆ ಐತಲ್ಲ. ಜ್ಞಾನ ಅನ್ನುವಂತ ಬೆಳಕಿನೊಳಗೆ ನಡಿ. ಬರೇ ಗಾಲಿಲೆ ಬಿಸಲಾಗಂದ್ರ ಜ್ಞಾನ ಅನ್ನುವಂತ ಬಿಸಲ. ಹೌದ. ಜ್ಞಾನ ಮುಚ್ಚಿಟ್ರ ಕೊಳಿತೈತಿ, ಬಿಚ್ಚಿಟ್ರ ಹೊಳಿತೈತಿ. ಖರೆ ಇಲ್ಲ ಇವ. ಜ್ಞಾನ ಅನ್ನುವಂತಾಗ ಇದನ್ನ ತೆರೆದಿಟ್ರನ ಇದು ಬೆಳಕು ಬೀಳದೈತಿ. ಹೌದು. ಜ್ಞಾನದಿಂದ ನೀ ಸಾವಿರಾರು ಮಂದಿಯಾಗ ನಡ್ಕೋತ ಆದ್ರೂ ನಿನ್ನ ರೀತಿ ರಿವಾಜ ಪದ್ಧತಿ ಪ್ರಕಾರ ದಾನ ಧರ್ಮ ಇದು ಜ್ಞಾನ. ಖರೆ ಐತಿವ. ಜ್ಞಾನ ಇದ್ದವನ ಮಾತ್ರ ಇದು ಅರಿವಾಗುತ್ತದ. ಖರೆ ಐತಿ. ಇದ್ರೊಳಗ ಈ ಪದ್ಧತಿ ಒಳಗ ನಡೆದವಂಗ ಜೀವನದೊಳಗೆ ಎಂದೂ ಕಷ್ಟ ಇಲ್ಲ. ಹೌದು. ಮತ್ತ ಎಷ್ಟಾಗದಿ ಮನಿ ತುಂಬೆಲ್ಲ ಬೆಳಕ ಚಿಟ್ಟದಿವಪ್ಪ ಅಂದ್ರುನು ನಿನ್ನಲ್ಲಿ ದಾನ ಧರ್ಮ, ನನ್ನವ್ರ ತನ್ನವ್ರ ದೊಡ್ಡವ್ರು ಸಣ್ಣವ್ರ ದಾನ ಧರ್ಮ ನಿನ್ನಲ್ಲಿ ಇರ್ಲಿಕ್ಕಂದ್ರೆ ನೀ ಮಾನವ ಜನ್ಮಕ್ಕೆ ಹುಟ್ಟಿನೂ ವ್ಯರ್ಥದ. ನೀ ಯಾವುದಕ್ಕೂ ಉಪಯೋಗ ಬರಂಗಿಲ್ಲ. ಇದು ಅಜ್ಞಾನ. ಸ್ವಾರ್ಥಿಗಿಲ್ಲ. ಇದು ಬರೇಗಾಲ ಬೆಳದಿಂಗಳ ಇದು ಯಾವಾರ. ಹೌದು ಹೌದಲ್ಲವ. ಬಿಸಲ್ ಅಂದ್ರ ಜ್ಞಾನ, ಬೆಳದಿಂಗಳ ಅಂದ್ರೆ ಇದು ಅಜ್ಞಾನ. ಹೌದು ಹೌದಲ್ಲ. ಇದು ನೀ ಕೇಳಿರುವಂತ ಆಧ್ಯಾತ್ಮಿಕ ವಿಷಯ ಬಿಡುಗಡೆ. ಹೌದವ. ಅದಕ್ಕ ಈ ಕವಿಗಳು ಏನು ಕೇಳ್ತಾರೋ? ಏನಂತ ಕೇಳ್ತಾರಿ? ಹುದುಗಿನ ಅಂದ್ರ ಹುಟ್ಟಿ ಬಂದ ಅಂಜಿಕೆನ ಮುಂದಿಂದ ಈ ಮಾನವ ಜನ್ಮಕ್ಕೆ ಬಂದೀವ್ ನಾವು. ಬಂದೇವ್ರಲ್ಲ. ನಾವು ದೊಡ್ಡವ್ರ, ಅವ್ರು ಸಣ್ಣವ್ರ, ಇವ್ರ ಅವ್ರ ಪೈಕಿ ನಾ ಅವ್ರ ಜಾತಿಯವ್ರ, ನಾವ್ ಇವ್ ಜಾತಿಯವ್ರ. ಯಾವ ಜಾತಿ? ಯಾವ ಜಾತ್ರಿ? ಇದು ನಾವು ನೀವು ಬೇಕಾಗಿ ಮಾಡ್ಕೊಂಡ ಜಾತಿ. ಹೌದು ಹೌದಲ್ಲ. ಎಲ್ಲಾ ಜಾತಿ ಒಂದಲ್ಲಿ ಒಂದದ. ಹೌದಲ್ಲ. ಯಾವ್ದು ಹೆಚ್ಚಿಂದಿಲ್ಲ, ಯಾವ್ದು ಕಡಿಮೆ ಇಲ್ಲ. ಏನೂ ಇಲ್ಲ. ಜಾತಿ ಐತಿ ಯಾವ್ದ? ಬರೇ ಎರಡ. ಎರಡಲ್ಲ. ಒಂದ್ ಹೆಣ್ಣ ಜಾತಿ, ಒಂದ್ ಗಂಡ ಜಾತಿ. ಇವ ಎರಡು. ಎತ್ತನ ಎರಡತ್ತರನ್ನ ಬಿಟ್ರು ಅನ್ಯ ಜಾತಿ ಇಲ್ಲ. ಇಲ್ಲ. ನೋಡ್ರಿ ನೀವು ಮಾನವ ಜನ್ಮ ಈಗ ಸದ್ದ ಮನುಷ್ಯ ಎಷ್ಟೆಷ್ಟೋ ಮನಿ ಒಳಗ ಒಂದೊಂದು ಪದ್ಧತಿ ಇರ್ತದ್ರಿ, ಒಂದೊಂದು ಜಾತಿ ಒಳಗ. ಹೌದವ. ಅವ್ರ ಕೀಳ ಜಾತಿ ಅವ್ರದಾರ್ರಿ, ಅವ್ರಿಗೆ ಒಂದು ಪ್ಲಾಸ್ಟಿಕ್ ಕಪ್ ಕೊಟ್ಟು ಚಾ ಕೊಟ್ಟು ಹೊರ ಕುಣಿಸ್ಲತ್ತಿರ್ತಾರ. ಒಂದೊಂದ್ ಕಡೆ ಪದ್ಧತಿ ಇರ್ತದ. ಹೌದು. ಕೀಳ ಜಾತಿ ಅವ್ರದಾರ ಅವ್ರಿಗೊಂದು ಪ್ಲಾಸ್ಟಿಕ್ ಚಾನ್ಯಾಕ ಕೊಟ್ಟು ಹೊರಗ ಕುಣಿಸ್ಲತ್ ಹೇಳ್ತಿರ್ತಾರ. ಹೌದಲ್ಲ. ಅಲ್ಲ, ಇದು ಒಮ್ಮೆ ಮಣ್ಣ ಪಾಲಾಗಿ ಹೋಗೋದದ. ದೊಡ್ಡ MLA MP ಅದಾನಂದ್ರು ಓದ ಮಣ್ಣಾಗ ಮಣ್ಣು ಹೋಗಿಬೇಕ. ಇಲ್ಲೇ ಹೋಗಿಬೇಕು. ಬಾಳ ಸಣ್ಣ ಅದಾನಂದ್ರು ಮಣ್ಣಾಗ ಮಣ್ಣು ಕೊಡ್ಬೇಕ. ಹೌದೇವ. ಮಣ್ಣು ಬಿಟ್ಟೇನ ಅವನೇನ ಬಂಗಾರದಾಗ ಹೋಗಿಯಂಗಿಲ್ಲ. ಇಲ್ಲ. ನಮ್ನೇನ ಓದ ಮಣ್ಣಾಗ ಇಡಂಗಿಲ್ಲ. ಇಲ್ಲ. ನಮ್ನೇನ ಓದ ಬಂಗಾರದಾಗ ಇಡಂಗಿಲ್ಲ, ಅವನೇನ ಓದ ಮಣ್ಣಿನಾಗ ಇಡಂಗಿಲ್ಲ. ಹೌದು ಹೌದಲ್ಲ. ಈ ಎಲ್ಲಾ ಮಾಡ್ಕೊಂಡು ಹೋಗೋದಾತು. ಆ ಜಾತಿ ಈ ಜಾತಿ ಮೈಲಿಗೆ ಮುಡಿಚಟ್ಟ ಹೊಲಿ ತೊಲಿ ಅಂತ ಹೇಳ್ತೀವಿ. ಸುಮ್ಮ ಒಂದು ಮಾತು ವಿಚಾರ ಬರ್ತದಿಪ್ಪ. ಮಾಡ್ರಲ್ಲ. ತಾಯಿ ಗರ್ಭದೊಳಗೆ
ಗರ್ಭದೊಳಗಿಂದ ಜನ್ಮ ತಾಳಿರ್ತದೆ ಕೂಸ. ಖರೆ ಐತ್ರಲ್ಲ. ಮಲ ಮೂತ್ರದೊಳಗಿಂದ ಹೊರಗೆ ಬಂದಿರ್ತದೆ. ಹೌದು. ಅದ ಮಲ ಮೂತ್ರದೊಳಗಿಂದ ಹೊರಗೆ ಬಂದಿರುವಂತ ಕೂಸಿನ ತಗೊಂಡ ಕೂಸು ಹುಟ್ಟಿದ ತಕ್ಷಣ ಅಪ್ಪ ಏನ್ ಮಾಡ್ತಾನೋ? ಏನ್ ಮಾಡ್ತಾನ ತಂಗಿ? ತೇಟ ನನ್ನಂಗ ಐತಿ ನೋಡ ತಿಳ್ಕೊಂಡೆ. ಹೌದ. ಮಲ ಮೂತ್ರ ಒಳಗಿಂದ ಬಂದಿರುವಂತ ಕೂಸಿನ ಕೈಯಾಗ ತಗೊಂಡ ಮಾರೆಲ್ಲ ಬೆಲ್ಲ ಕೊಟ್ಟ ಮುದ್ದೆ ಮಾಡಿ, ಅದಕ್ಕೆ ಮಾರೆಲ್ಲ ಬೆಲ್ಲ ಕೊಟ್ಟ ಮುದ್ದೆ ಮಾಡಿ ತಿಕ್ಕಾಡುವಾಗ ಎಲ್ಲಿ ಹೋಗ್ಯದರಿ ಜಾತಿ? ಎಲ್ಲಿ ಹೋಗಿತ್ತು? ಐತಿ ಅದ ಮಲ ಮೂತ್ರ, ಆ ಹೊಲಿ ಈ ಹೊಲಿ ಅಂತ ಹೊಲಿ ಐತಿ. ನನ್ನ ಲೆಕ್ಕಲೆ ದೇವ್ರು ಯಾವ್ದ? ಯಾವ್ದ್ರಿ? ನನಗ ತಿಳಿದಟ್ರೆ ಮತ್ತೆ ಹೇಳ್ರಲ್ಲ. ನನ್ನ ಲೆಕ್ಕಲೆ ದೇವ್ರು ಯಾವ್ದಪ್ಪ ಅಂದ್ರ ಯಾವ್ದ್ರಿ? ಹೊರಗಿನ ಕಲ್ಲ ದೇವರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಹಣ್ಣಿಟ್ಟ ಬ್ಯಾಳೆ ಹಾಕಿ ಹೂರ್ಣ ಗಡಬ ಇಟ್ಟ ಅದು ದೇವ್ರ ಅಲ್ಲ. ಅದು ದೇವ್ರ ಅಲ್ಲಲ್ಲ ಯವ್ವ. ನನ್ನ ಲೆಕ್ಕಲೆ ದೇವ್ರ ಯಾವ್ದ? ನಿಮ್ದು ಕರೆ ಇರಲ್ಲ. ಯಾವ್ದ್ರಿ? 9 ತಿಂಗಳು ತನ್ನ ಗರ್ಭದೊಳಗೆ ಇಟ್ಕೊಂಡ ಜೋಪಾನ ಜತನ ಮಾಡಿ ಜಗ ಐತಿ ಹಂಗನು ಅಂತದ ತೋರಿಸ್ಬಿಟ್ಟೈತ್ ನೋಡು. ಜಗತ್ತಿನೊಳಗ ತಾಯಿನ ದೇವ್ರ, ತಾಯಿನ ಬಿಟ್ರ ಅನ್ಯ ದೇವರಿಲ್ಲ ಜಗತ್ತಿನೊಳಗ. ಹೌದು ಹೌದು ತಂಗಿ, ತಾಯಿನ ದೇವ್ರ. ಹುಟ್ಟಿಶಾಳನಂಟ್ಲೆ ನಾವ ನೀವ ಬಂದಿಲ್ಲ ಪರಸ್ಪರ. ನಾನು ಸ್ಟೇಜ್ ಮ್ಯಾಗ ಹಾಡ್ಲತ್ತೀನಿ, ತೆಳಗ ನೀವು ಕೂತ ನೋಡ್ಲತ್ತೀರಿ. ಹೌದು ಹೌದ್ರಲ್ಲೇ. ಆ ತಾಯಿ ಹೆಣ್ಣನು ಅಂತ ತನ್ನ ಗರ್ಭದೊಳಗೆ ಇಟ್ಟುಕೊಂಡು ಜನ್ಮನ ಕೊಟ್ಟಿರ್ಲಿಕ್ಕಂದ್ರ ಏನ್ ನೋಡ್ತಿದ್ದೇವ್ ನಾವು? ನಾವು ಇಲ್ಲಿ ಬರ್ತಿದ್ದಿಲ್ಲ, ನೀವು ಇಲ್ಲಿ ಕುಂಡಿರ್ತಿದ್ದಿಲ್ಲ, ಕೇಳೋರು ಇರ್ತಿದ್ದಿಲ್ಲ. ಹೌದು ಹೌದು ಹಂಗ ಜಗತ್ತಿನೊಳಗ ತಾಯಿಗೆ ಮನ್ಯಾಗ ತಂಗಡ ರೊಟ್ಟಿ ಕೊಟ್ಟ ಹೊರಗಿನ ದೇವರಿಗೆ ತುಪ್ಪಿನ ಅಭಿಷೇಕ ಮಾಡಿದ್ರ ಅವ ದೇವ್ರು ಸಿಗಂಗಿಲ್ಲ. ಹೌದು ಹೌದಲ್ಲ. ಜನ್ಮ ಕೊಟ್ಟಿರೋ ತಾಯಿಗೆ 3 ಹೊತ್ತ ಪಂಚಾಮೃತ ಅನ್ನ ಹಾಕಿ ತಾಯಿನ ಯಾವ ಜ್ವಾಕಿ ಜತನ ಮಾಡ್ತಾನಲ್ಲ, ಹೌದು ಜಗತ್ತಿನೊಳಗ ಅವ ತಾಯಿ ಮಗ. ಕರೆ ಇದ್ಲ. ಇಲ್ಲಂದ್ರ ಅವ ನಾಯಿ ಮಗ. ನಾಯಿ ಮಗ. ತಾಯಿಗೆ ನೋಡ್ಲಿಕ್ಕ ನಾಯಿ ಮಗನ ಕರೆ ಅವ. ತಾಯಿನ ಅವ ಜನ್ಮ ಕೊಟ್ಟ ತಾಯಿ ನೋಡ್ಲಿಕ್ಕಂದ್ರ ಅವ ನಾಯಿ ಮಗನ. ಕರೆ ಐತವ. ಹೌದ್. ನಾಯಿ ಕಿಮ್ಮತ್ತೇನ ಮತ್ತ ತಾಯಿ ನೋಡ್ಲಾರ್ದ ಮಗನ ಕಿಮ್ಮತ್ತೇನ ನಾಯಿ ಸಮ ಆಗತ್ ಹೇಳ್ತಾರು. ಹೌದವ. ಅದಕ್ಕೆ ಈಗೇನ್ ಹೇಳ್ತಾರಿ? ಏನಂತ ಹೇಳ್ತಾರಿ ಇವ? ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ. ಸರಸ್ರೂಪ ರಸಗಂಧ ಹೋಗತಾವ ಇಂದ್ರಿಗಳ ಮಾಡಿ ಪರಬೇಗ ಸರಸ್ರೂಪ ರಸಗಂಧ ಹೋಗತಾವ್ರಿ ಒಂದ ಗಳ ಮಾಡಿ ಪರಬೇಗ ಅದಕ್ಕೇನ್ ಹೇಳತ್ತಾರು? ಏನಂತ ಹೇಳ್ತಾರೆ ಅವ? ಜರ ಕಟ್ಗಿ ಹೋಗ ದಿನಟ್ಟು ನೇಟ್ ಉರಿ ಮಾಡ್ರಿ. ದಪ್ಪಗಳ ಕಾಯಿ ದಪ್ಪಗಳ ಕಾಯ್ಲಿಕ್ಕಂದ್ರ ನಮಗ್ ಹಾಡವ್ರಿಗೆ ಮಜಾ ಬರ. ಇಲ್ಲ ತುಂಬಾ ಹಿಂಗಿಲ್ಲ, ಸೂರ ತಾಳ ಎಲ್ಲ ಒಂದೇ. ಕೈಯಾಗ ತಗೊಂಡ್ ಹಸಿ ತೊಗಲ ಪಡೆದ್ರ ನಾದಿ ಹೇಳ್ಬೇಕಲ್ಲ. ನಾದಿ ಬೇಕು ತಂಗಿ. ನಾದಿ ಹೇಳ್ಬೇಕಾದ್ರೂ ಜರ ಮತ್ತ ಅದಿ ಕಡಕ್ ಕಾಯ್ಬೇಕಲ್ಲ. ಕಾಯ್ಬೇಕಲ್ಲ. ಈ ಮಾನವ ಜನ್ಮನು ಹಂಗೈತಿ. ಹಂಗ್ರಿ ಸಂಸಾರ ಅನ್ನುವಂತ ಬೆಂಕಿ ಒಳಗ ಯಾವ ಸುಟ್ಟ 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 ಅರಿ ಆಗ್ತಾನ ನೋಡು. ಹೌದಲ್ಲ. ಅವ ಮಾತ್ರ ಸಂಸಾರನು ಜಿನಗಾನಿ ಮಾಡಿ ಕಡಿಯಾಕಾಗತ್ತ. ಖರೆ ಐತಲ್ಲ. ಇರ್ಲಿಕ್ಕಂದ್ರ ಏನಾಗ್ತದ್ರಿ?